ಸರ್, ನಾನು ಮಾದಾರಚನೆ ಗುರುಪೀಠ ಮತ್ತು ಎಲ್ಲ ಗುರುಪೀಠಗಳ ಇಲ್ಲಿರ್ತಕ್ಕಂಥ ಕನಕ ಗುರುಪೀಠ, ನಮ್ಮ ಕುಂಚಟಿಗರ ಗುರುಪೀಠ, ಬೋವಿ ಸಮಾಜದ್ದು, ಗೊಲ್ಲ ಸಮಾಜದ್ದು ಎಲ್ಲರೂ ಕೂಡ ಭೇಟಿ ಮಾಡಿ ಇವಾಗ ವಾಲ್ಮೀಕಿ ಗುರುಪೀಠಕ್ಕೆ ಹೋಗ್ತಾ ಇದ್ದೀನಿ ನಮ್ಮ ಪ್ರಸನ್ನಾನಂದ ಸ್ವಾಮೀಜಿಗಳ ಹತ್ರ. ಅದನ್ನು ಮುಗಿಸ್ಕೊಂಡು ಸಾಣೆಹಳ್ಳಿ ಪಂಡಿತಾರಾಧ್ಯನ ಮತ್ತು ವಿಪಾರ ಸ್ವಾಮೀಜಿಯವರ ಪುರುಷೋತ್ತಮಾನಂದ ಸ್ವಾಮೀಜಿನ ಭೇಟಿ ಮಾಡಿ ತುಮಕೂರಿನಲ್ಲಿ ಕಾರ್ಯಕ್ರಮ ಇದೆ. ನನಗೂ ಮಾದಾರಚನೆ ಮಹಾಸ್ವಾಮಿಗಳಿಗೂ ಒಂದು ರೀತಿ ಅವಿನಾಭಾವ ಸಂಬಂಧ. ಸಿದ್ಧಗಂಗೆ ಮಠಕ್ಕೆ ಎಷ್ಟು ನನಗೆ ಪ್ರೀತಿನೋ ಅದೇ ರೀತಿಯಾಗಿ ಶ್ರೀಮಠದ ಬಗ್ಗೆ ಶ್ರೀಮಠದ ಗುರುಗಳು ಇವತ್ತು ವಿಭಿನ್ನವಾಗಿ ತಮ್ಮ ಸಂಸ್ಕಾರವನ್ನು ನಡೆಸ್ತಾ ಇದ್ದಾರೆ. ಅವರ ಆಶೀರ್ವಾದ ಪಡೆದು ಇವತ್ತು ನಾನು ಹೋಗಬೇಕು ಅಂತ ಬಂದಿದ್ದೆ. ಎಲ್ಲ ಆಗಿದೆ, ಓಡ್ತಾ ಇದ್ದೀನಿ. ನಾನು ಇಷ್ಟೇ ನಮ್ಮಲ್ಲಿ ವಿನಂತಿ ಮಾಡೋದು, ಹೊರಗಿನವರು ಅನ್ನೋದನ್ನು ಯಾರು ಎಷ್ಟು ಮಟ್ಟಿಗೆ ಅದು ಆದ್ಯತೆ ಕೊಡ್ತಾರೆ ಅನ್ನೋದಕ್ಕಿಂತ ಈ ದೇಶದ ಭವಿಷ್ಯವನ್ನು, ಈ ದೇಶದ ಇತಿಹಾಸವನ್ನು ಇನ್ನೂ 100 ವರ್ಷಗಳ ಕಾಲ ಭವಿಷ್ಯ ಇದೆ ಅನ್ನೋದನ್ನು ತೋರಿಸ್ಕೊಟ್ಟವರು ನಮ್ಮೆಲ್ಲರ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ನಾನು 45 ವರ್ಷಗಳ ಕಾಲ ನಿರಂತರವಾಗಿ 7 ಬಾರಿ ಶಾಸಕರಾಗಿ, 2 ಬಾರಿ ನಗರ ಪಾಲಿಕೆ ಸದಸ್ಯನಾಗಿ, 16 ವರ್ಷಗಳ ಕಾಲ ಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ. ಒಂದು ರಾಜ್ಯವನ್ನು ಯಾವ ರೀತಿ ತರಬೇಕು, ಒಂದು ದೇಶವನ್ನು ಯಾವ ರೀತಿ ನಡೆಸಬೇಕು ಅನ್ನೋದಕ್ಕೆ ಮೋದಿಯವರ 10 ವರ್ಷದ ಅವರ ಕರ್ತವ್ಯ ನಿಷ್ಠೆ ಇಡೀ ವಿಶ್ವದ ಜನ ಮೆಚ್ಚಿದ್ದಾರೆ, ಭಾರತ ದೇಶದ ಜನ ಮೆಚ್ಚಿದ್ದಾರೆ, ಕರ್ನಾಟಕದ ಜನನೂ ಕೂಡ ಅದು ಮೆಚ್ಚಿಕೊಂಡು 3ನೇ ಬಾರಿಗೆ ಅವರಿಗೆ ಮತ್ತೊಮ್ಮೆ ಪ್ರಧಾನಿ ಆಗೋದಕ್ಕೆ ಅವಕಾಶವನ್ನು ಕೊಡ್ತಾರೆ ಅನ್ನೋದು ನನ್ನ ಅಚಲವಾದ ನಂಬಿಕೆ. ನೋಡಪ್ಪ, ಒಂದು ಯಾರ ಕಡೆ ಮುಖ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ. ಇಲ್ಲಿ ಗೌಡ ದೇಶ ಮುಖ್ಯ, ವೈಯಕ್ತಿಕ ಇವೆಲ್ಲ ಇದ್ದಿದ್ದೇನೆ. 28 ಸೀಟು 29 ಕೊಡೋಕ್ಕಾಗುತ್ತೆ, 28 ಕೊಡಬೇಕಾಯ್ತದೆ. ಕೊಡುವಾಗ ಯಾವ್ಯಾವ ರೀತಿ ಕೊಡಬೇಕು ಮಾಡಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡಿದೆ. ನಾನೇನು ಇಲ್ಲಿ ಬರಬೇಕು ಅಂತ ಹೇಳಿದ್ದಲ್ಲ. ಆದರೆ ಸರ್ವೆ ಮತ್ತೊಂದು ಮಗದೊಂದಕ್ಕಿಂತ ಹೆಚ್ಚಾಗಿ ನನಗೂ ತುಮಕೂರು ಜಿಲ್ಲೆಗೂ 45-50 ವರ್ಷದ ಅವಿನಾಭಾವ ಸಂಬಂಧ. ತುಮಕೂರಿನ ಅನೇಕ ವಿಚಾರಗಳಲ್ಲಿ ನಾನು ಸಾಕಷ್ಟು ಬೆಳಕನ್ನು ಚೆಲ್ಲಿದ್ದೇನೆ. ಹಾಗಾಗಿ 3 ಬಾರಿ ಉಸ್ತುವಾರಿ ಮಂತ್ರಿ ಆಗಿದ್ದೆ. ತುಮಕೂರು ಶ್ರೀ ಕ್ಷೇತ್ರವನ್ನು ವಿಶ್ವದ ಮಟ್ಟಕ್ಕೆ ಪರಿಚಯಿಸ್ತಕ್ಕಂಥದ್ರಲ್ಲಿ ನನ್ನ ಅಳಿಲು ಸೇವೆಯೂ ಕೂಡ ಇದೆ. ಇವೆಲ್ಲವನ್ನು ಮನಗೊಂಡು ವರಿಷ್ಠರು ಕೊಟ್ಟಿದ್ದಾರೆ. ನಾನು ಎಲ್ಲರಿಗೂ ಹೇಳಿದ್ದೀನಿ, ಮತ್ತೇನೂ ಹೇಳಿದ್ದೆ. ಹೈಕಮಾಂಡ್ ಇವತ್ತು ಬೇಡ ಅಂದರೆ ನಾನು ಯಾರು ಕೊಟ್ಟರು ಕೂಡ ನಾನು ಕೆಲಸ ಮಾಡ್ತೀರಂತ. ಇವತ್ತು ಕೂಡ ನಾನು ಉಚ್ಚಾರಣೆ ಅಷ್ಟೇ. ಒಂದು ಪಕ್ಷ ಎಲ್ಲವನ್ನು ಕೊಟ್ಟಿದೆ. ಪಕ್ಷವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಆ ಪಕ್ಷದ ಅಡಿಯಲ್ಲಿ ಯಾವ್ಯಾವ ರೀತಿ ಉಪಯೋಗ ಆಗಿದೆ ಅನ್ನೋದನ್ನು ಕೂಡ ಮನಸ್ಸಿನಲ್ಲಿ ಇಟ್ಕೊಂಡು ದೇಶಕ್ಕೋಸ್ಕರವಾಗಿ, ಈ ದೇಶಕ್ಕೆ ಮತ್ತೊಮ್ಮೆ ನರೇಂದ್ರ ಮೋದಿಯವರ ಮುಖ್ಯಮಂತ್ರಿ ಪ್ರಧಾನಿ ಮಾಡೋದಕ್ಕೋಸ್ಕರವಾಗಿ ನಾವೆಲ್ಲ ಕೂಡ ಒಟ್ಟಾಗಿ ಕೆಲಸ ಮಾಡಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.